ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಂಡೇ ಇಡ್ಲಿ ಚಟ್ನಿ ಮಾಡ್ತಾ ಇದ್ದೀನಿ ತಿಂಡಿಗೆ. ನನ್ನ ಮಗ ನೆನ್ನೆ ಹೇಳ್ಬಿಟ್ಟಿದ್ದ, ಅಮ್ಮ ನಾಳೆ ಇಡ್ಲಿ ಚಟ್ನಿ ಮಾಡಬೇಕು ನನಗೆ ಅಂತ ಅಂದ್ಬಿಟ್ಟು. ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಇಡ್ಲಿ ಚಟ್ನಿ, ಹಂಗಾಗಿ ಅದನ್ನೇ ಮಾಡಿದ್ದೆ ಇವತ್ತು. ಇನ್ನು ನಮ್ಮಮ್ಮ ಇವತ್ತು ಹಲಸಿನಣ್ಣು ಕೊಯ್ಯೋಣ ಅಂತ ಅಂದ್ಬಿಟ್ಟು ಈಗ ಮಜ್ಜಿಗೆಲ್ಲ ಎಣ್ಣೆ ಸವರ್ತಾ ಇದ್ದಾರೆ. ಅಂದರೆ ನನ್ನ ಮಗ ನಿನ್ನೆಯಿಂದಲೂ ಹಲಸಿನಣ್ಣು ಸ್ಮೆಲ್ ಬರ್ತೈತೆ, ಕೊಯ್ಯಮ್ಮ ಅಂತ ತುಂಬಾ ಬಲವಂತ ಮಾಡ್ತಾ ಇದ್ದ. ಹಂಗಾಗಿ ಇವತ್ತು ಕೊಯ್ದುಬಿಡ್ತೀನಿ ತಗೊಮ್ಮ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೊಯ್ತಾ ಐತೆ. ತುಂಬಾ ಚೆನ್ನಾಗಿ ಹಣ್ಣಾಗಿತ್ತು ಹಲಸಿನಣ್ಣಂತೂ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್? ಅದು ಹೆಂಗೆ ಅಂತಂದರೆ ಮೈ ತುಂಬಲು ತೊಳೆಗಳು ಅಷ್ಟು ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಈ ಹಲಸಿನಣ್ಣು ಯಾವ ಥರ ಇತ್ತು ಗೊತ್ತಾ ಫ್ರೆಂಡ್ಸ್? ತುಂಬಾ ಚೆನ್ನಾಗಿತ್ತು. ಮೈ ತುಂಬಲು ತೊಳೆಗಳಿದು ಅಂತಂದರೆ ಲಾಸ್ಟಲ್ಲಿ ಅದು ತೊಳೆ ಥರ ಇರೋದಿಲ್ಲ, ಅದ್ರ ಕಂಡ ಇದೆಯಲ್ಲ, ಆ ಕಂಡನ ನಾವೊಂದು ಚಾಕುನಲ್ಲಿ ಕೊಯ್ಕೊಂಡು ತಿಂದರೆ ಎಷ್ಟು ಸ್ವೀಟಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನನಗೆ ತೊಳಗಿನ ಆ ಕಂಡ ಇರುತ್ತಲ್ಲ ಅದನ್ನು ಕೊಯ್ಕೊಂಡು ತಿಂದ್ರೇ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಮ್ಮಮ್ಮನೂ ಅದೇ ಅಂತ ಇದ್ರು, ನನಗೂ ಇದೇ ಇಷ್ಟ ಆಗಿದ್ದು ಅಂತ ಅಂದ್ಬಿಟ್ಟು. ಇನ್ನು ಈಗ ನೋಡಿ, ಈಗ ಕೊಯ್ತಾ ಇದ್ದೀವಿ. ಆಲೆ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಆಲೆ ಹಣ್ಣಾಗ್ಬಿಟ್ಟೈತೆ. ನಮ್ಮ ಅನ್ವಿತ್ತು ಹಲಸಿನಣ್ಣು ಅಂತ ಕೇಳ್ತಾ ಇದ್ದಾನೆ. ಬಟ್ ಅದು ಹೆಂಗೆ ಅಂತಂದರೆ ಅವನಿಗೆ ತಿನ್ನೋಕೆ ಇಷ್ಟ ಆಗಲ್ಲ, ಬರೀ ಕೊಯ್ಯೋದೊಂದು ನೋಡೋದಕ್ಕೆ ಅವನಿಗೆ ಇಷ್ಟ ಆಗ್ತಿತ್ತು ಅಷ್ಟೇ. ಹಂಗಾಗಿ ನೋಡು, ಕೊಯ್ದರೆ ತಿನ್ನೋದೇ ಇಲ್ಲ ಅವನು, ಸುಮ್ಮನೆ ಹೇಳ್ತಾ ಇರ್ತಾನೆ ಅಂತ ನಮ್ಮ ಅಮ್ಮನೂ ಹೇಳ್ತಾಯಿದ್ರು. ಇನ್ನು ಹಲಸಿನಣ್ಣೆಲ್ಲ ಕೊಯ್ದುಬಿಟ್ಟು ಇವತ್ತು ಚೆನ್ನಾಗಿ ತಿಂದ್ವಿ ಅಂತಲೇ ಹೇಳ್ಬೋದು. ಸಂಡೇ ಇವತ್ತು ಮನೆ ಹತ್ರ ಇದ್ವಲ್ಲ, ಎಲ್ಲರೂ ಸಹ ತಿನ್ಕೊಂಡ್ವಿ. ಇನ್ನು ನಿಮ್ಮ ಜೊತೆ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ವೆಯ್ಟ್ ಲಾಸ್ ಮಾಡುವಂಥವ್ರು ಊಟಕ್ಕಿಂತ ಮುಂಚೆನೇ ನೀರೇನಾದರೂ ಕುಡಿಯೋಂಗಿದ್ರೆ ಕುಡ್ದಿರಬೇಕು. ಆದರೆ ಊಟ ಆದಮೇಲೆ ನೀರು ಕುಡಿಯೋಕ್ಕಂತೂ ಖಂಡಿತ ಹೋಗಬಾರ್ದು. ಅದರಿಂದಲೂ ಸಹ ವೆಯ್ಟ್ ಲಾಸ್ಗೆ ತೊಂದರೆ ಆಗುತ್ತೆ. ಇದೊಂದು ವಿಷಯನ ನಾನು ಶೇರ್ ಮಾಡ್ಕೋಬೇಕಾಯಿತು ನಿಮ್ಮ ಜೊತೆ, ಹಂಗಾಗಿ ನಾನು ಶೇರ್ ಮಾಡಿಕೊಂಡೆ. ಮತ್ತು 3-4 ಲೀಟ್ರು ಖಂಡಿತ ಡೈಲಿ ಕುಡಿಲೇಬೇಕು ನೀರನ್ನು. ವೆಯ್ಟ್ ಲಾಸು ಚೆನ್ನಾಗಾಗುತ್ತೆ ಇದರಿಂದ. ಮತ್ತು ಯಾವುದೇ ಇದರಲ್ಲಿ ಕ್ಯಾಲೋರಿ ಭಯ ಅಂತೂ ಖಂಡಿತ ಇರೋದಿಲ್ಲ. ಆರಾಮಾಗಿ ನೀರನ್ನು ಕುಡಿಬೋದು. ಇನ್ನು ಟೀ ಕುಡಿಯುವಾಗ ಮುಂಚೆ 1 ಗ್ಲಾಸ್ ನೀರನ್ನು ಕುಡಿದ್ಬಿಟ್ಟು ಆಮೇಲೆ ಟೀ ಮತ್ತು ಕಾಫಿ ಏನೇ ಇದ್ದರೂ ಅದನ್ನು ಕುಡಿಬೋದು. ಅದು 1 ಟೈಮ್ ತೊಗೋಬೇಕು ವೆಯ್ಟ್ ಲಾಸ್ ಮಾಡುವಂಥವ್ರು. ಅಂದರೆ ನನಗೆ ಬಿಡೋದಕ್ಕೆ ಆಗೋದಿಲ್ಲಪ್ಪ ಅಂತ ಅನ್ನೋರು ಆ ರೀತಿ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಂಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಅಕ್ಕಿ ಹಪ್ಪಳ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿನ ನೈಟೇ ಒಂದು 10 ಅವರ್ ನೆನೆಸಿದ್ರು. ಅದನ್ನು ಈಗ ಮೇಲ್ಗಡೆ ಆರಾಕ್ ಬರ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಬಟ್ಟೆ ಮತ್ತು ಅಕ್ಕಿ ಬಕೆಟ್ ಏನಿತ್ತು ಅದನ್ನು ತೊಗೊಂಡೋಗಿದ್ದಾರೆ. ಇನ್ನು ನಾನು ಅಲ್ಲೋಗಿದ್ದೆ. ಅವರು ಹಿಂಗೇನೆ ಏನಾದರೂ ಬಂದರೆ ಏನಾದರೂ ಒಂದು ಮಾಡಿಕೊಟ್ಟೆ ಹೋಗ್ಬೇಕು, ಅವ್ರಿಗೆ ಸಮಾಧಾನ ಅಂತ ಆಗೋದಿಲ್ಲ. ಹಪ್ಪಳ ಆಗಿರ್ಬೋದು, ಇಲ್ಲ ಕರ್ಜಿಕಾಯಿ, ಮಕ್ಕಳಿಗೆ ಏನಾದರೂ ತಿಂಡಿಗಳು ಮಾಡೋದು. ನಮ್ಮಮ್ಮ ಏನಾದರೂ ಒಂದು ಹೊಂದಿಸ್ಕೊಂಡು ಮಾಡ್ತಲೇ ಇರ್ತಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಅಕ್ಕಿ ಹಾರಾಕ್ತಾ ಇದ್ದಾರೆ. ಅಕ್ಕಿ ಎಲ್ಲ ಹಾರಾಕಿದಾದ್ಮೇಲೆ ಅದನ್ನು ಮಿಲ್ಗೆ ಹಾಕ್ಸ್ಕೊಂಬಂದು ಹಪ್ಪಳ ಮಾಡೋಣ, ಬಿಸಿಲು ಚೆನ್ನಾಗಿರುತ್ತೆ, ಇನ್ನು ಮಕ್ಕಳು ಇದ್ದಾವೆ ಅವು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಈಗ ಅಕ್ಕಿನೆಲ್ಲ ಹಾರಾಕ್ತಾ ಇದ್ದಾರೆ. ನಾನು ಅಷ್ಟೇ ನಮ್ಮಮ್ಮ ಇದ್ದಾಗಲೇ ಎಲ್ಲನೂ ಮಾಡಿಸ್ಕೊಂಡ್ಬಿಡ್ತೀನಿ. ಇನ್ನು ಧನಿಯಾ ಮೆಣಸಿನ್ಕಾಯಿ ಮಾಡಿಸ್ಬೇಕು, ಸ್ವಲ್ಪ ಮಸಾಲೆ ಪುಡಿ ಎಲ್ಲ ಖಾಲಿಯಾಗಿದೆ. ಇನ್ನು ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ತೀನಿ. ಇನ್ನು ಆಚೆ ಕಡೆ ಹೋಗಿದ್ವಿ, ಅಲ್ಲಿ ಗಸಗಸೆ ಮರ ಇತ್ತು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹಣ್ಣು ಬಿಟ್ಟಿತ್ತು ಅಂದರೆ ಮೈ ತುಂಬಲ ಹಣ್ಣುಗಳು ರೆಡ್ಡಾಗಿ ಕಾಣ್ತಾ ಇತ್ತು. ನನ್ನ ಮಗ ಅದನ್ನ ನೋಡಿಬಿಟ್ಟು ಸ್ಟ್ರಾಬೆರಿ ಅಂತ ಹೇಳ್ತಾ ಇದ್ದ. ಅದು ಸ್ಟ್ರಾಬೆರಿ ರೆಡ್ ಕಲರ್ ಇರುತ್ತಲ್ಲ, ಹಂಗಾಗಿ ಇದು ನೋಡ್ಬಿಟ್ಟು ಅದನ್ನೇ ಅಂತ ಹೇಳ್ತಾ ಇದ್ದ. ಇಲ್ಲಪ್ಪ ಇದು ಗಸಗಸೆ ಮರ ಅಂತ ಅಂದ್ಬಿಟ್ಟು ನಾನು ಅವಾಗ ಹೇಳ್ಕೊಟ್ಟೆ. ಇನ್ನು ಗಸಗಸೆ ಹಣ್ಣು ತಿನ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅಲ್ಲಿ. ಅಂದರೆ ಗಸಗಸೆ ಮರದಡಗೆ ನಿಂತ್ಕೊಂಡ್ರೆ ಏನೋ ಒಂಥರ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಇನ್ನು ನೆರಳು ಸಹ ಎಷ್ಟು ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲಿ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದೆ. ಇನ್ನು ಪರ್ಸ್ನಲ್ ವಿಚಾರವಾಗಿ ಅಂತ ಹೇಳಿದ್ನಲ್ವ, ಸೊ ಹಂಗಾಗಿ ಹೋಗಿದ್ದೆ. ಆ ವಿಷಯನ ದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ತೀನಿ. ಅಂದರೆ ನನಗೆ ಈಗ ಅಷ್ಟೊಂದು ವ್ಯೂವರ್ಸ್ ಇಲ್ಲ, ಹಾಗಾಗಿ ಆ ವಿಷಯನ ನನಗೆ ತುಂಬ ವ್ಯೂವರ್ಸು ಆಗ್ತಾರಲ್ವ, ಸೊ ಕಮೆಂಟ್ಗಳ ಮೂಲಕ ಕೇಳ್ತೀರಾ. ಸೊ ಆವಾಗ ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆವಾಗ ಶೇರ್ ಮಾಡ್ಕೊಳ್ತೀನಿ. ನಾವು ಈ ವಿಷಯವಾಗೇ ಹೆಂಗಿಲ್ಲ ಅಂತಂದರೂ 1 ವೀಕಿಂತಲೂ ಓಡಾಡ್ತಾ ಇದ್ದೀವಿ ಆ ವಿಷಯ ಇಂದಾಗಿ. ಅದಕ್ಕಿನ್ನೂ ಯಾವುದೇ ರೀತಿಯಾದ ರಿಸಲ್ಟು ನಮಗೆ ಸಿಕ್ಕಿಲ್ಲ. ಸೊ ಹಂಗಾಗಿ ಇನ್ನೂ ಓಡಾಡ್ತಲೇ ಇದ್ದೀವಿ. ಸೊ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನು ನನ್ನ ಮಗಳು
ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದಾಳೆ ಹೇರ್ಗೆ. ನೋಡ್ತಾ ಇರ್ಬೋದು ತುಂಬಾ ಉದ್ದ ಇತ್ತು ಅವಳು ಕೂದಲು. ಸೊ ಈಗ ಜಸ್ಟ್ ಕಟ್ ಮಾಡಿಸಿದ್ದಾಳೆ, ಅಂದರೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈಗ ರದ್ದಲ್ಲಿ ಕಟ್ ಮಾಡಿಸಿದ್ದಾಳೆ. ಇನ್ನು ನಮ್ಮಮ್ಮ ಅಕ್ಕಿ ಒಣಗಾಕಿದ್ರಲ್ವ ಅದನ್ನು ತೊಗೊಂಬರೋಣ ಅಂತ ಹೋಗ್ತಾ ಇದ್ದಾರೆ. ಹಂಗೆ ಬಟ್ಟೆ ವಾಷಿಂಗ್ ಹಾಕಿದ್ವಿ, ಮತ್ತು ನಮ್ಮಮ್ಮ ಬಟ್ಟೆನೆಲ್ಲ ಸ್ವಲ್ಪ ತೊಳೆದಾಕಿದ್ರು. ನಾವೆಲ್ಲ ಆಚೆಗಡೆ ಹೋಗಿದ್ವಲ್ಲ, ಹಂಗಾಗಿ ಕೈಯಿಂದ ತೊಳೆಯೋವು ಏನೇನಿದ್ದಾವೆ ಎಲ್ಲ ತೊಳೆದಾಕಿದ್ರು. ಅಮ್ಮ ಅಂತೂ ಸುಮ್ಮನೆ ಕುತ್ಕೊಳ್ಳಲ್ಲ ಬಿಡಿ, ಎಲ್ಲ ಕೆಲಸನೂ ಮಾಡ್ತಿರ್ತಾರೆ. ನನಗೆ ನಿಜವಲ್ಲೂ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಮ್ಮಮ್ಮ ಒಂದು ಅರ್ಧ ಕೆಲಸ ಅವರೇ ಮುಗಿಸಿರ್ತಾರೆ. ನಾನು ಹೋಗಿ ಬಂದಮೇಲೆ ಮಾಡ್ತೀನಿ ಬಿಡು ಅಂತ ಹೇಳಿದರೆ ಅಷ್ಟೊತ್ತಿಗೆ ಆಲೆ ಅವರೆಲ್ಲ ಹೊಂದಿಸ್ಕೊಂಡು ಆಲೆ ಮುಗಿಸಾಕ್ಬಿಟ್ಟಿದ್ರು. ಸರಿ ಅಂತ ಅಂದ್ಬಿಟ್ಟು ಇನ್ನು ಅದು ನಾನು ಹೆಂಗೆ ಅಂದರೆ ವಾಷಿಂಗ್ ಹಾಕಿದ್ಮೇಲೆ ಒಂದ್ಸಲಿ ಜಾಲಿಸ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಈಗ ಬಟ್ಟೆ ಏನಿದೆ ವಾಷಿಂಗ್ ಮಿಷನಿಂದ ಎಲ್ಲ ತೆಗೆದ್ಬಿಟ್ಟು ಇವಾಗ ಎಲ್ಲ ಜಾಲಿಸೋಣ ಅಂತ ಜಾಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಟ್ಟಿನಲ್ಲಿ ನಮ್ಮಮ್ಮ ಯಾವತ್ತೂ ಒಂಥರ ಲೇಜಿ ಥರ ಕುತ್ಕೊಳ್ಳಲ್ಲ, ಯಾವಾಗಲೂ ಟೈಮ್ ಪಾಸ್ಗೆ ಕೆಲಸಗಳು ಮಾಡ್ತಲೇ ಇರ್ತಾರೆ. ಅಂದರೆ ಅವ್ರಿಗೆ ಅಲ್ಲೇ ರೂಢಿ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಮಾಡಿ, ಹಂಗಾಗಿ ಅವ್ರಿಗೆ ಕೂತ್ಕೊಳ್ಳೋದಕ್ಕಂತ ಆಗಲ್ಲ ಬಿಡಿ. ಅದ್ರ ಜೊತೆಗೆ ನಾವು ಅಷ್ಟೇ ಅವ್ರನ್ನೇ ನಾವು ಪಾಲನೆಯನ್ನು ಮಾಡ್ಕೊಂಬಂದಿದ್ದೀವಿ. ನಾವು ಅಷ್ಟೇ ಏನೇನು ಕೆಲಸಗಳಿದ್ದಾವೆ ಅವೆಲ್ಲ ಕೆಲಸ ಮುಗಿದಿದ್ರೆ ಮಾತ್ರ ಟೈಮ್ ಪಾಸ್ ಮಾಡ್ತೀವಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಏನಾದ್ರು ಹಿಂಗೆ ಹುಡಿಕೊಂಡು ಮನೆಗಳ ಕೆಲಸಗಳನ್ನ ಮಾಡ್ತಲೇ ಇರ್ತೀವಿ. ನಮ್ಮ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಮ್ಮ ವೀಡಿಯೋಗಳು ನಿಮಗೆ ಏನು ಅನ್ನಿಸ್ತಿದೆ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಈ ಕಮೆಂಟಲ್ಲಿ ತಿಳಿಸೋದ್ರಿಂದ ನಮಗೂ ಒಂದು ಸ್ವಲ್ಪ ವೀಡಿಯೋಗಳನ್ನ ಹಾಕೋದಕ್ಕೆ ಐಡಿಯಾಗಳು ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಾನು ಜಾಸ್ತಿ ಆಚೆಗಡೆ ಎಲ್ಲ ಹೋಗೋದಿಲ್ಲ, ಆಚೆಗಡೆ ವಿಡಿಯೋ ಅಷ್ಟು ಕಷ್ಟ ನಾನು ಹಾಕೋದು. ಇನ್ನು ಮನೆಯಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ಡೈಲಿ ವ್ಲಾಗ್ಸೇ ಜಾಸ್ತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಮೇಲ್ಗಡೆ ಎಲ್ಲ ಕೆಲಸ ಎಲ್ಲ ಆಯಿತು. ಇನ್ನು ಅಕ್ಕ ತಮ್ಮ ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಇದು ನೋಡಿ ತುಂಬಾ ಖುಷಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್